ರಾಬರ್ಟ್ ಹಳೆ ರಹಸ್ಯ ಬಿಚ್ಚಿಟ್ಟ ಪ್ರೊಡ್ಯೂಸರ್. ಇನ್ನು ಯಾರಿಗೆಲ್ಲ ಬಿದ್ದಿದ್ಯಂತೆ ದಾಸನ ಕೈಲಿ ಗೂಸ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ, ಭೂಪತಿ ವರ್ಸಸ್ ಉಮಾಪತಿ. ನಾನು ರಂಜಿತ್ ಶಿರಿಯಾರ್. ದರ್ಶನ್ಗಾಗಿ ರಾಬರ್ಟ್ ಸಿನಿಮಾ ಮಾಡಿದ್ದ ನಿರ್ಮಾಪಕ ಉಮಾಪತಿ ಗೌಡ ಡಿ ಗ್ಯಾಂಗ್ ಜನ್ಮ ಜಾಲಾಡಿದ್ದಾರೆ. ದರ್ಶನ್ ಅರೆಸ್ಟ್ ಕೇಸ್ ಬಗ್ಗೆ ಉಮಾಪತಿ ಗೌಡ ಖಡಕ್ ರಿಯಾಕ್ಷನ್ ಹೇಗಿತ್ತು? ಪದೇ ಪದೇ ತಪ್ಪು ಮಾಡೋರು ಕ್ಷಮೆಗೆ ಅರ್ಹರಲ್ಲ ಅಂತ ಹೇಳಿದ್ಯಾಕೆ? ಅಂದು ತಗಡೆ ನಮ್ಮಿಂದ ಯಾಕೆ ಗುಮ್ಸ್ಕೋತೀಯ ಅಂದಿದ್ದಕ್ಕೆ ಇಂದು ಉಮಾಪತಿ ಗೌಡ ತಿರುಗೇಟು ಕೊಟ್ಟಿದ್ದು ಹೇಗೆ? ದರ್ಶನ್ ಪುನೀತ್ ರಾಜ್ಕುಮಾರ್ರಂತೆ ಕಾರು ಕೊಂಡ್ಕೋಬಹುದು, ಆದರೆ ಅವರಂಥ ವ್ಯಕ್ತಿತ್ವ ಕೊಂಡುಕೊಳ್ಳೋಕೆ ಆಗತ್ತಾ ಅಂತ ಡಿ ಗ್ಯಾಂಗ್ಗೆ ತಿವಿದಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ರಾಬರ್ಟ್ ಹಳೆ ರಹಸ್ಯ ಬಿಚ್ಚಿಟ್ಟ ಪ್ರೊಡ್ಯೂಸರ್, ಉಮಾಪತಿ ಬಿಚ್ಚಿಟ್ಟ ಭೂಪತಿಯ ರೋಚಕ ಕಹಾನಿ. ಬೃಂದಾವನದಲ್ಲಿ ಸುಂಟರ್ ಗಾಳಿ ಎಬ್ಬಿಸಿದ್ದೇಕೆ ಅಂತಿರೋ ಅಭಿಮಾನಿಗಳು, ಮೆಜೆಸ್ಟಿಕ್ ಕಲಾಸಿಪಾಳ್ಯದಲ್ಲಿ ನಾಯಕನಾಗಿದ್ದ ನಟ ಕಾಮಾಕ್ಷಿ ಪಾಳ್ಯದಲ್ಲಿ ಖಳನಾಯಕ ಆಗಿದ್ದೇಗೆ? ಏನಿದು ಚಿತ್ರದುರ್ಗ ಟು ಕಾಮಾಕ್ಷಿ ಪಾಳ್ಯ ಕಹಾನಿ? ಕೊಲೆಯಾಗಿರೋ ರೇಣುಕಾ ಸ್ವಾಮಿ ಬೆನ್ನು ಬಿದ್ದಿದ್ದೇಗೆ ಅಯ್ಯ? ಸಾರಥಿಗೆ ಸಾಥ್ ನೀಡಿದವರಿಂದಲೇ ನಡೀತಾ ರಣತಂತ್ರ. ಹೋಗ್ಲಿ ಬಿಡುವಂತ ಸುಮ್ಮನಾಗಿದ್ರೆ ಭೂಪತಿಗೆ ಅಧೋಗತಿ ಆಗ್ತಿರ್ಲಿಲ್ಲ. ಎಸ್ ವೀಕ್ಷಕರೇ, ಈ ಎಲ್ಲ ಚರ್ಚೆಗಳನ್ನ ದರ್ಶನ್ ಅಭಿಮಾನಿಗಳು ಮಾಡ್ತಿದ್ದಾರೆ. ಇನ್ನೊಂದೆಡೆ ಇದೀಗ ಕೇವಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಅಷ್ಟೇ ಅಲ್ಲ, ಒಂದರ ಮೇಲೊಂದು ಆರೋಪಗಳು ಕೇಳಿ ಬರ್ತಾನೆ ಇವೆ. ಅಯ್ಯೋ ತಗಡೆ ಯಾರು? ಈಗ ಗುಮ್ಮಿಸಿಕೊಂಡಿದ್ದು ಯಾರು ಅಂತ ಡಿ ಗ್ಯಾಂಗ್ಗೆ ಉಮಾಪತಿ ಗೌಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಟಾಂಗ್ ಕೊಟ್ಟಿದ್ದಾರೆ. ಸರ್ಕಾರ ಇನ್ನು ಮುಂದಿನ ದಿವಸಗಳಲ್ಲಿ ಈತನ ಹತ್ರ ಇರೋ ವೆಪನ್ನ ಫಸ್ಟ್ ಸರೆಂಡರ್ ಮಾಡಿಸ್ಕೋಬೇಕಾಗ್ತದೆ. ಒಂದು ರೌಡಿ ಶೀಟ್ ಓಪನ್ ಮಾಡೋದ್ರಲ್ಲೂ ಏನು ತಪ್ಪೇನಿಲ್ಲ ಅಂತ ನಾನು ಅನ್ಕೊಳ್ಳೋದು ಮೇಡಮ್. ಯಾಕೆ ಅನ್ಸುತ್ತೆ ಅಂದರೆ ಪದೇ ಪದೇ ತಪ್ಪುಗಳು ಮಾಡಿಕೊಂಡು ಸಿಕ್ಕಿದವ್ರಿಗೆ ಬಂದೂಕು ತೋರಿಸ್ಕೊಂಡು ಓಡಾಡಿದ್ರೆ ಏನಾಗ್ತದೆ ಮೇಡಮ್? ನಾಳೆ ದಿವಸ ಆಯಿತು, ಇವತ್ತಿಬ್ಬರನ್ನ ಸಾಯಿಸಿದ್ರು, ನಾಳೆ ದಿವಸ ಇನ್ನೊಂದಷ್ಟು ಜನ ಸಾಯಿಸಿದ್ರು ನೋಡ್ಕೊಂಡು ಕುತ್ಕೋಬೇಕಾ? ಇವ್ರು ಮಾಡಿರೋ ತಪ್ಪಿಗೆ ಇವರೇ ತಾನೇ ಜವಾಬ್ದಾರಿಗೆ. ಯಾರ್ದೋ ಸಿನಿಮಾನ ಇದು ನನ್ನ ಸಿನಿಮಾ, ನನ್ನ ಟೈಟ್ಲು, ನನ್ನ ಕತೆ ಅಂತೇಳಿ ಜಂಬ ಕೊಚ್ಕೊಳ್ಳೋರು ಮಾಡಿರೋ ಅಪರಾಧನ ಯಾಕೆ ಇನ್ನೊಬ್ರ ತಲೆ ಮೇಲೆ ಹಾಕ್ಬೇಕು? ಅದನ್ನು ಒಪ್ಕೋಬೇಕಲ್ವ ಇವರು? ನೋಡಿದ್ರಲ್ವಾ ನಿರ್ಮಾಪಕ ಉಮಾಪತಿ ಗೌಡ ಹೇಳಿರೋ ಮಾತುಗಳನ್ನ. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂದಿದ್ದಾರೆ. ಅಲ್ಲದೆ ಅವರ ಬಳಿ ಇರೋ ವೆಪನ್ಗಳನ್ನ ವಶಕ್ಕೆ ಪಡೆಯಬೇಕು ಅಂತ ಹೇಳಿದ್ದಾರೆ. ಹೀಗೆ ಇಷ್ಟು ದಿನ ಸುಮ್ಮನಿದ್ದ ಅನೇಕರು ದರ್ಶನ್ನಿಂದ ತಮಗಾದ ನೋವನ್ನ ತೋಡಿಕೊಳ್ತಿದ್ದಾರೆ. ಅವುಗಳ ಸಾಲಿನಲ್ಲಿ ಸ್ಯಾಂಡಲ್ವುಡ್ ಮಂದಿಯಿಂದ ಹಿಡಿದು ಜನಸಾಮಾನ್ಯರ ತನಕ ಲಿಸ್ಟ್ ದೊಡ್ಡದಾಗ್ತಾನೆ ಹೋಗ್ತಿದೆ. ಇದೆಲ್ಲದರ ಮಧ್ಯೆ ವೀಕ್ಷಕರೇ, ದರ್ಶನ್ಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಬಂಡವಾಳ ಹಾಕಿ ರಾಬರ್ಟ್ ಸಿನಿಮಾ ಮಾಡಿದ್ದ ಆ ನಿರ್ಮಾಪಕರಿದ್ದಾರಲ್ಲ, ಅವರು ಕೂಡ ಮಾತಿಗೆ ಸಿಕ್ಕರು. ರಿಪಬ್ಲಿಕ್ ಕನ್ನಡದ ಜೊತೆ ಎಳೆಯಾಗಿ ಮಾಹಿತಿ ನೀಡ್ತಾ ಸಾಗಿದ್ರು. ಅಷ್ಟಕ್ಕೂ ರಾಬರ್ಟ್ ಸಿನಿಮಾ ಪ್ರೊಡ್ಯೂಸರ್ ಉಮಾಪತಿ ಗೌಡ ಅವರು ಏನಂದ್ರು, ಡಿ ಗ್ಯಾಂಗ್ ಬಗ್ಗೆ ಯಾವೆಲ್ಲ ಮಾಹಿತಿ ಬೆಚ್ಚಿಟ್ರು ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಆತನ ಪ್ರಾಣ ದುಡ್ಡು ಕೊಟ್ಟರು ವಾಪಸ್ ಬರೋಲ್ಲ. ತಪ್ಪಾಗಿರೋದು ಯಾರಿಂದ? ಇವರೆಷ್ಟು ಜನದಿಂದ, ಇವರೆಷ್ಟು ಜನದ ಕೈಲಿ ಪರಿಹಾರ ಕೊಡಿಸಿ ಇವ್ರು ತಾನೇ ಮಾಡಿರೋದು. ಕಾನೂನು ರೀತಿಯಲ್ಲಿ ಇವ್ರಿಗೆ ತಾನೇ ಶಿಕ್ಷೆ ಆಗೋದು. ಫಿಲ್ಮ್ ಚೇಂಬರ್ಗೆ ಆಗ್ತದ? ಫಿಲ್ಮ್ ಚೇಂಬರಲ್ಲಿ ಹೆಂಗೆ ಅಂದರೆ ಅದೇನೋ ಹೇಳ್ತಾರಲ್ಲ, ಎಮ್ಮೆಗೆ ಜ್ವರ ಬಂದರೆ ಓರಿಗೆ ಬರೆ ಹಾಕಿದ್ರು ಅಂತ, ಹಂಗಾಯ್ತು ಇವ್ರ ಕತೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೇಳಿದ್ದೇನು? ಸಾರಥಿ ಜನ್ಮ ಜಾಲಾಡಿದ್ದೇಗೆ ಉಮಾಪತಿ ಗೌಡ?
ನೋಡಿದ್ರಲ್ವಾ ವೀಕ್ಷಕರೇ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ಹಂತಕರೆಲ್ಲ ಸೇರಿ ಪರಿಹಾರ ಕೊಡಲಿ ಎಂದಿದ್ದಾರೆ. ಅಂದಹಾಗೆ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸದ್ಯ ದರ್ಶನ್ ಮತ್ತು ಪವಿತ್ರ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಎನ್ಕ್ವೈರಿ ನಡೀತಾನೆ ಇದೆ. ಸಾಕಷ್ಟು ಸಂಗತಿಗಳು ಸಹ ಹೊರಬರ್ತಿವೆ. ಅಭಿಮಾನಿಗಳು ಸಹ ಆತಂಕದಲ್ಲಿ ಇದ್ದಾರೆ. ಇದರ ನಡುವೆ ಇಷ್ಟು ದಿನ ಸುಮ್ಮನಿದ್ದ ಉಮಾಪತಿ ಗೌಡ ದರ್ಶನ್ ಜತೆಗಿನ ಆ ದಿನಗಳನ್ನ ನೆನಪಿಸಿದ್ದಾರೆ. ಹಳೆಯ ಘಟನೆಗಳನ್ನ ನೆನೆದು ಪ್ರೊಡ್ಯೂಸರ್ ಉಮಾಪತಿ ಗೌಡ ದರ್ಶನ್ ಜನ್ಮ ಜಾಲಾಡ್ತಿದ್ದಾರೆ. ಮೇಡಮ್, ನಾನು ಚಿನ್ನಾಗಿನ್ನ ಅಂತ ಏನು ತೋರಿಸ್ಕೋಬೇಕಾಗಿಲ್ಲ ಮೇಡಮ್. ನಮ್ಮ ತಂದೆ ತಾಯಿಗೆ ನಾನು ಒಳ್ಳೆಯವನಾದರೆ ಸಾಕು, ನಾನು ಕಟ್ಕೊಂಡಿರೋ ಹೆಂಡ್ತಿಗೆ ನಾನು ಕರೆಕ್ಟಾಗಿ ಬದುಕಿದ್ರೆ ಸಾಕು ಮೇಡಮ್. ಅದು ಬಿಟ್ಟು ನಾವು ಇವ್ರ ಹತ್ರ ಎಲ್ಲ ಯಾಕೆ ಪ್ರೂವ್ ಮಾಡ್ಕೊಬೇಕು? ಇವ್ರು ಯಾರು ಮೇಡಮ್? ನಮ್ಮಿಂದ ಇವರೆಲ್ಲ ಬೆಳೆದಿರೋರು, ಇವರಿಂದ ನಾವು ಬೆಳೆದಿಲ್ಲ, ನಮ್ಮಿಂದ ಇವರೆಲ್ಲ ಬೆಳೆದಿರೋರು. ನಮ್ಮಂಥ ಪ್ರೊಡ್ಯೂಸರ್ಗಳು ಸಿನಿಮಾ ಮಾಡದೆ ಹೋಗಿದ್ರೆ ಇವರೆಲ್ಲನೂ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಅಲಿಬೇಕಾಗಿತ್ತು. ಉಮಾಪತಿ ಗೌಡ ಗಾಂಧಿ ನಗರದಲ್ಲಿ ಕ್ಲೀನ್ ಹ್ಯಾಂಡ್ ಅಂತಲೇ ಗುರುತಿಸಿಕೊಂಡವರು. ಸಿನಿಮಾ ಮಾಡೋಕೆ ಅಂತ ಬಂದಾಗ್ಲೇ ಹೊಸ ರೀತಿ ಏನಾದ್ರೂ ಪ್ರೇಕ್ಷಕರಿಗೆ ಕೊಡ್ಲೇಬೇಕು ಅಂತ ಅನ್ಕೊಂಡಿದ್ರು. ಹೀಗಾಗಿ ಕೆಲ ಸಿನಿಮಾಗಳಿಗೆ ಹಣ ಹಾಕಿದ್ರು. ಅವರ ಲೆಕ್ಕಾಚಾರದಂತೆಯೇ ಬಂಡವಾಳ ಹೂಡಿದ ಮೂವಿಗಳು ಸಖತ್ತಾಗಿಯೇ ಸೌಂಡ್ ಮಾಡಿದ್ವು. ಅದು ದರ್ಶನ್ ರಾಬರ್ಟ್ ಸಿನಿಮಾ ಕೂಡ ಒಂದು ಅನ್ನೋದನ್ನ ಮರೆಯುವಂತಿಲ್ಲ. ಇದೀಗ ಡಿ ಗ್ಯಾಂಗ್ಗೆ ಉಮಾಪತಿ ಮಾತಿಗೂ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ವರ್ಸಸ್ ಉಮಾಪತಿ ಗೌಡ ದಂಗಲ್ ಶುರು. ತಗಡು ಯಾಕೆ ಗುಮ್ಮಿಸ್ಕೊಳ್ತೀಯ ಅಂದಿದ್ದೇಕೆ? ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಮುಗಿಸ್ಕೊತೀಯ? ಕಾಟೇರ ಸಿನಿಮಾ ಬಿಡುಗಡೆಯಾಗಿ ಸಕ್ಸಸ್ ಆದ ಬಳಿಕ ದರ್ಶನ್ ಮತ್ತು ಉಮಾಪತಿ ನಡುವೆ ವಿವಾದವೊಂದು ಹುಟ್ಟಿಕೊಂಡಿತ್ತು. ಕಾಟೇರ ಕಥೆಯನ್ನ ನಾನೇ ಬರೆಸಿದ್ದೆ ಮತ್ತು ಟೈಟಲ್ ಕೂಡ ನಾನೇ ರಿಜಿಸ್ಟರ್ ಮಾಡಿಸಿದ್ದೆ ಅಂತ ಉಮಾಪತಿ ಹೇಳಿದ್ರು ಎನ್ನಲಾಗುತ್ತೆ. ಏನೋ ಕಾಟೇರ ಸಿನಿಮಾ 50 ಡೇಸ್ ಸಂಭ್ರಮಾಚರಣೆ ವೇಳೆ ದರ್ಶನ್ ಮಾತು ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು. ದರ್ಶನ್ ಉಮಾಪತಿ ಮೇಲೆ ಗರಂ ಆಗಿ, ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಡಿಸಿದ್ದೆ ನಾನು, ಯಾಕೆ ನಮ್ಮ ಹತ್ರ ಬಂದು ಗುಮ್ಸ್ಕೊಳ್ತೀಯ ಅಂತ ಟಾಂಗ್ ಕೊಟ್ಟಿದ್ರು. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಕೊಟ್ಟಿದ್ದು ಮಾಡಿದ್ರು ಹೇಳುವ ಅದು ಒಂದು. ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿರಾದ್ರೆ ನಾವ್ ಏನ್ ಹೇಳೋಣ. ಕೆಲ ದಿನ ಕಳೆದ ಬಳಿಕ ದರ್ಶನ್ ತಗಡು ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಉಮಾಪತಿ ಗೌಡ, ಜೀವನದಲ್ಲಿ ಎಲ್ಲರೂ ನಮ್ಮ ಕೊಂಡಾಡಬೇಕು ಹಾಗೂ ಮರ್ಯಾದೆ ಕೊಡಬೇಕು ಅಂದ್ರೆ ಅಂತಹ ಗೌರವವನ್ನ ನಾವು ಸಂಪಾದನೆ ಮಾಡಬೇಕು. ನಾನಿವತ್ತು ತಗಡೆ ಇರಬಹುದು, ಆದ್ರೆ ಮುಂದೊಂದು ದಿನ ಚಿನ್ನದ ತಗಡು ಆಗ್ಬಹುದು ಅಂತ ಹೇಳಿದ್ರು. ಜೀವನ ಇದೇ ರೀತಿ ಇರಲ್ಲ. ಮೇಲಿದ್ದವರು ಕೆಳಗೆ ಬೀಳಲೇಬೇಕು ಮತ್ತು ಕೆಳಗಿದ್ದವರು ಮೇಲೆ ಏಳಲೇಬೇಕು. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ ಅಂತ ತಾಳ್ಮೆಯ ಉತ್ತರ ನೀಡಿದ್ರು. ಆದ್ರೆ ಇದೀಗ ಕಾಲ ಎಲ್ಲರ ಕಾಲನ್ನ ಎಳೆಯುತ್ತೆ ಅನ್ನೋದಕ್ಕೆ ಡಿ ಗ್ಯಾಂಗ್ ಅಂದರ್ ಆಗಿರೋದೇ ಸಾಕ್ಷಿಯಾಗಿದೆಯಂತೆ. ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಚಿತ್ರರಂಗ ಈತನಿಂದ ಚಿತ್ರರಂಗ ಇಲ್ಲ ಮೇಡಮ್. ಇನ್ನು ಅನೇಕ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ, ತುಂಬ ಜವಾಬ್ದಾರಿಯುತ ಕಲಾವಿದರುಗಳಿದ್ದಾರೆ. ಅವರಿಂದ ಸಿನಿಮಾ ಇಂಡಸ್ಟ್ರಿ ನಡೀತದೆ. ಯಾಕಂದರೆ ಇವರು ಬರೋಕ್ಕೂ ಮುಂಚೆನೂ ಇಂಡಸ್ಟ್ರಿ ಇತ್ತು, ಇವರು ಹೋದ್ಮೇಲೂ ಇಂಡಸ್ಟ್ರಿ ಇದ್ದೇ ಇರ್ತದೆ. ನಾವಿಲ್ಲ ಅಂದರೂ ಇರುತ್ತೆ, ಇದ್ರೂ ಇದ್ದೇ ಇರುತ್ತೆ ಮೇಡಮ್. ಹಾಗಾಗಿ ಚಿತ್ರರಂಗಕ್ಕೇನು ಸಮಸ್ಯೆ ಆಗಿಲ್ಲ. ಸ್ವಲ್ಪ ಗೊಂದಲ ಇದೆ ಅಷ್ಟೇ. ಗೊಂದಲ ಸ್ವಲ್ಪ ದಿವಸದಲ್ಲೇ ಕಡಿಮೆ ಆಗ್ತದೆ. ದರ್ಶನ್ ಒಬ್ಬರಿಂದ ಕನ್ನಡ ಚಿತ್ರರಂಗ ನಡೆಯುತ್ತಿಲ್ಲ ಅಂತ ಉಮಾಪತಿ ಗೌಡ ಕಿಡಿಕಾರಿದ್ದಾರೆ. ಚಿತ್ರ ನಿರ್ಮಾಪಕ ಉಮಾಪತಿ ಗೌಡ ಹೇಳಿದಂತೆ ಇಂದು ದರ್ಶನ್ ಹೀನಾಯ ಸ್ಥಿತಿಗೆ ತಲುಪಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರ ವಶವಾಗಿದ್ದು ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ದರ್ಶನ್ ವಿರುದ್ಧ ರಾಜ್ಯಾದ್ಯಂತ ಭಾರಿ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗುತ್ತಿವೆ. ಉಮಾಪತಿ ಗೌಡ ಸದ್ಯ ದರ್ಶನ್ ಮಾಡಿದ ಒಂದೊಂದೇ ಕರ್ಮ ಕಾಂಡಗಳನ್ನ ಬಿಚ್ಚಿಡುತ್ತಿದ್ದಾರೆ. ಆ ಮಾತುಗಳನ್ನ ಕೇಳಿದಾಗ ಡಿ ಗ್ಯಾಂಗ್ನಿಂದ ತೊಂದರೆಗೆ ಒಳಗಾದವರು ಇನ್ನೂ ಅನೇಕರಿದ್ದಾರೆ ಅನ್ನೋ ಡೌಟ್ ಕೂಡ ಬರದೇ ಇರಲ್ಲ. ಮಾಡಬಾರದ ಕೆಲಸ ಮಾಡಿ ಇದೀಗ ಕಂಬಿ ಹಿಂದಿರೋ ದರ್ಶನ್ ವಿರುದ್ಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.
ಅನೇಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಕೆಲವೊಬ್ರು ದರ್ಶನ್ ಬಿಡಿಸೋಕೆ ಅಂತ ಓಡಾಡ್ತಿದ್ದಾರೆ ಎನ್ನಲಾಗ್ತಿದೆ. ಈ ವಿಷಯಕ್ಕೂ ಸಂಬಂಧಿಸಿದಂತೆ ಮಾತನಾಡಿದ ಉಮಾಪತಿ ಗೌಡ ಬಿಡಿಸೋರಿಗೆ ಮುಖಕ್ಕೆ ಕ್ಯಾಕರ್ಸಿ ಉಗಿಬೇಕು ಅಂತ ತಿವಿದಿದ್ದಾರೆ. ಕ್ಯಾಕರ್ಸ್ ಪಬ್ಲಿಕ್ಕಲ್ಲಿ ಮಕ್ಕೋಗಿಬೇಕು ಮೇಡಮ್. ಯಾಕೆಂದರೆ ಇಂಥವ್ರುಗಳೆಲ್ಲ ಇದ್ದಾರೆ ಅಂದರೆ ಇವ್ರ ಮನೆಗಳಲ್ಲಿ ಹಿಂಗೆ ಕೊಲೆ ಆಗಿಬಿಟ್ಟಿದ್ರೆ ಇವರೆಲ್ಲ ಒಪ್ಪಿಟ್ಟಿರೋರಾ? ನಾನು ಹೇಳೋದು ವೈಟಲ್ ಪೇಮೆಂಟ್ ಕೊಟ್ಟಿರ್ತಾರೆ, ನಾಳೆ ದಿವಸ ಒಂದು ನೋಟಿಸ್ ಕಳಿಸಿದ್ರೆ ವಾಪಸ್ ಕೊಡಲೇಬೇಕು. ಇನ್ನು ಸಿನಿಮಾ ಮಾಡಿನೇ ಜೀವನ ನಡೀತದೆ ಮೇಡಮ್, ಬೇರೆ ಹೀರೋಗಳಿಲ್ವಾ? ನಾನು ಹೇಳೋದು ಈತನಿಗೋಸ್ಕರ ಅಂತಲೇ ಏನಾದರೂ ಇವರೆಲ್ಲ ಹುಟ್ಟಿದಾರ? ನಾನು ಹೇಳೋದೇನೆಂದರೆ ಸ್ವಲ್ಪ ಸಮಯ ಸಂದರ್ಭ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ. ವ್ಯಾಪಾರ ಮಾಡಿ ನಿಜ, ಇನ್ನೊಬ್ಬರ ಮನೆ ಚಿತೆ ಹಚ್ಚಿ ನೀವು ವ್ಯಾಪಾರ ಮಾಡೋವಂಥದ್ದು ನಾಚಿಕೆಗೇಡನ ಸಂಗತಿ. ಪುನೀತ್ ಹೋಲಿಕೆ ಬಗ್ಗೆ ಹೇಳಿದ್ದೇನು ಉಮಾಪತಿ ಗೌಡ? ಅದು ಅಪ್ಪಟ ಚಿನ್ನ, ಇದು ತುಕ್ಕು ಹಿಡಿದ ತಗಡು. ದರ್ಶನ್ ಹುಂಬುತನ ಎಲ್ಲವನ್ನ ದಕ್ಕಿಸಿಕೊಳ್ಳಬಲ್ಲೆ ಅನ್ನೋ ಭಂಡ ಧೈರ್ಯವೇ ಇಂದು ಈ ಗತಿಗೆ ತಂದು ನಿಲ್ಲಿಸಿದೆ ಅಂತ ಹುಡುಗಿದ್ದಾರೆ ಉಮಾಪತಿ ಗೌಡ. ದರ್ಶನ್ ಪುನೀತ್ ರಾಜ್ಕುಮಾರ್ ಅವರ ರೀತಿ ಲ್ಯಾಂಬೋರ್ಗಿನಿ ಕಾರು ಕೊಂಡೊಯ್ಯಬಹುದು, ಆದರೆ ಪುನೀತ್ ಅವರ ವ್ಯಕ್ತಿತ್ವವನ್ನ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅಪ್ಪು ಹೆಸರೇಳಲು ನಾಲಾಯಕ್ ದರ್ಶನ್ ಎಂದಿದ್ದಾರೆ. ಅದು ಅಪ್ಪಟ ಚಿನ್ನ, ಇದು ತುಕ್ಕು ಹಿಡಿದ ತಗಡು ಅನ್ನೋ ಅರ್ಥದಲ್ಲಿ ಉಮಾಪತಿ ಗೌಡ ತಿವಿದಿದ್ದಾರೆ. ಕಂಪ್ಯಾರಿಸನ್ ಮಾಡುವಂಥ ಇದೇ ಪ್ರಮೇಯನೇ ಇಲ್ಲ. ಯಾಕಂದರೆ ಪುನೀತ್ ಸರೇ ಮೇಡಮ್, ಅಪ್ಪ ಯಾವತ್ತಿದ್ರು ದೇವ್ರೆ. ಇವರು ಇರ್ಬೋದೇನೋ, ಬಟ್ ಇವ್ರು ನಂಬಿರೋರಿಗೆ ನಮಗಂತೂ ಯಾವತ್ತೂ ಹಂಗಲ್ಲ ಮೇಡಮ್. ಅಷ್ಟೇ, ಅನ್ನ ಹಾಕಿರೋ ನಿರ್ಮಾಪಕನಿಗೆ ಇವರೆಲ್ಲ ಅವಹೇಳನವಾಗಿ ಮಾತಾಡಿದ ಮೇಲೆ ನಾವ್ಯಾಕೆ ಗೌರವ ಕೊಡಬೇಕು ಇವ್ರಿಗೆ? ಇವ್ರು ಮಾಡಿರೋ ತಪ್ಪು. ಹಾಂ, ಕೂಡಲೇ ಸರ್ಕಾರ ದರ್ಶನ್ ಮೇಲೆ ರೌಡಿ ಶೀಟ್ ಹಾಕಬೇಕು ಅಂತ ನಿರ್ಮಾಪಕ ಉಮಾಪತಿ ಗೌಡ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಉಮಾಪತಿ ಗೌಡ ಮಾತುಗಳನ್ನ ಕೇಳಿದ್ರೆ ದರ್ಶನ್ ಇಂತಹ ವ್ಯಕ್ತಿಯ ಅಂತ ಅನಿಸದೇ ಇರೋದು. ಪ್ರಿಯ ವೀಕ್ಷಕರೇ, ರೇಣುಕಾಸ್ವಾಮಿ ಹತ್ಯೆ ಕೇಸ್ ಇಡೀ ರಾಜ್ಯಾದ್ಯಂತ ತಲ್ಲಣ ಸೃಷ್ಟಿಸಿದೆ. ಭೀಭತ್ಸವಾಗಿ ನಡೆದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಮತ್ತು ವಿಚಾರಣೆಯನ್ನ ಪೊಲೀಸರು ತೀವ್ರಗತಿಯಲ್ಲಿ ನಡೆಸಿದ್ದಾರೆ. ಪ್ರಕರಣದ ಬಗ್ಗೆ ಮಾತನಾಡಿರೋ ನಿರ್ಮಾಪಕ ಉಮಾಪತಿ ಗೌಡ, ಡಿ ಗ್ಯಾಂಗ್ ಕಾನೂನು ಕೈಗೆತ್ತಿಕೊಂಡಿದ್ದು ಅಕ್ಷಮ್ಯ ಅಪರಾಧ ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕು, ಪದೇ ಪದೇ ತಪ್ಪು ಮಾಡೋರಿಗೆ ಕ್ಷಮೆ ಇಲ್ಲ ಅನ್ನೋದನ್ನ ಮರೆಯುವಂತಿಲ್ಲ. ನೋಡಿದ್ರಲ್ಲ, ರಾಬರ್ಟ್ ಹಳೆ ರಹಸ್ಯವನ್ನ ಬಿಚ್ಚಿಟ್ಟ ಪ್ರೊಡ್ಯೂಸರ್ ಉಮಾಪತಿ ಗೌಡ ಅದೇಗೆ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ. ಇದಾಗಿತ್ತು ಈವರೆಗಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.